ಅಮೇಜಿಂಗ್ ಮ್ಯಾಜಿಕ್ ಶೋ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ದಿನಾಂಕ 18 ಮಾರ್ಚ್ 2026 ಪ್ರಾರಂಭ. ಪ್ರತಿದಿನ 3 ಶೋ ಸಂಜೆ 5 ಮತ್ತು 7 ಹಾಗೆ 8:30ಕ್ಕೆ. ಸ್ಥಳ ಹಳೆ ಶ್ರೇಯಸ್ ಡಾಬಾ, ಅಂಬಾರಿ ಪ್ಯಾಲೇಸ್ ಪಕ್ಕ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಷ್ಠೆ ಭಕ್ತಿಯಿಂದ ಆಚರಿಸುವ ಹಬ್ಬ ಪವಿತ್ರ ರಂಜಾನ್. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ, ಭಾಗ್ಯನಗರ. ರಂಜಾನ್ ಹಬ್ಬದ ಪ್ರಯುಕ್ತ ಪಟ್ಟಣದ ಕೋಡಿಕೊಂಡ ರಸ್ತೆಯಲ್ಲಿರುವ ಈದ್ಗಾ ಮೈದಾನದಲ್ಲಿ ನಡೆದ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಭಾಗಿಯಾಗಿ 1 ತಿಂಗಳ ರಂಜಾನ್ ಹಬ್ಬದ ಪ್ರಯುಕ್ತ ಶ್ರದ್ಧಾ ಭಕ್ತಿಯ ಪ್ರತೀಕವಾದ ರಂಜಾನ್ ಹಬ್ಬವು ನಾಡಿನಲ್ಲಿ ಸುಖ, ಶಾಂತಿ, ಸೌಹಾರ್ದತೆಯು ನೆಲೆಸಲಿ ಹಾಗೂ ಸಮಸ್ತ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಶುಭ ಕೋರಿದರು. ಬಳಿಕ ಮಾತನಾಡಿದ ಅವರು, ಇಂದು ಅತ್ಯಂತ ಪವಿತ್ರವಾದ ದಿನ ರಂಜಾನ್ ದಿನ. ಶ್ರದ್ಧೆ ಹಾಗೂ ಭಕ್ತಿಯ ಸಂಕೇತವಾದ ರಂಜಾನ್ ಹಬ್ಬವು ಎಲ್ಲೆಡೆ ಸುಖ, ಶಾಂತಿ, ಸಮೃದ್ಧಿಯನ್ನು ತರಲಿ. ಈ ಹಬ್ಬವು ಸಹಾನುಭೂತಿ, ಸಹೋದರತ್ವ ಮತ್ತು ಮಾನವೀಯತೆಯ ಮೌಲ್ಯಗಳನ್ನು ಗಟ್ಟಿಗೊಳಿಸಲಿ ಅಂತ ಹಾರೈಸುತ್ತೇನೆ. ಈ ತಿಂಗಳನ್ನು ಉಪವಾಸದ ತಿಂಗಳೆಂದೇ ಕರೆಯಲಾಗುವುದು. ಈ ತಿಂಗಳಲ್ಲಿ ಕುರಾನ್ ಪಠಣ, ದೇವರಿಗೆ ಪ್ರಾರ್ಥನೆ ಸಲ್ಲಿಸೋದು, ಮಸೀದಿಗಳಿಗೆ ಹೋಗೋದು ಇವುಗಳನ್ನು ತಪ್ಪದೆ ಮಾಡ್ತಾರೆ. ದಾನ ಹಾಗೂ ಪುಣ್ಯ ಕಾರ್ಯಗಳನ್ನು ಈ ಅವಧಿಯಲ್ಲಿ ಮುಸ್ಲಿಮರು ಮಾಡ್ತಾರೆ. ಗೃಹಸ್ಥನು ಬಡವರಿಗೆ ದಾನ ನೀಡಿದರೆ ಪುಣ್ಯ ಬರ್ತದೆ ಅನ್ನೋ ನಂಬಿಕೆ ಇದೆ. ರಂಜಾನ್ ಉಪವಾಸ ಸಮಯದಲ್ಲಿ ಏನನ್ನು ತಿನ್ನೋದಿಲ್ಲ, ಕುಡಿಯೋದಿಲ್ಲ ಮತ್ತು ಯಾವ ಸುಖವನ್ನು ಅನುಭವಿಸೋದಿಲ್ಲ. ಈ ಅವಧಿಯಲ್ಲಿ ವಿವಾದಗಳನ್ನು ಇತ್ಯರ್ಥ ಮಾಡಲಾಗ್ತದೆ. ಪವಿತ್ರ ರಂಜಾನ್ ಅವಧಿಯಲ್ಲಿ ಕೆಟ್ಟ ಕೆಲಸ ಮಾಡಿದ್ರೆ ಅವರಿಗೆ ಕೆಟ್ಟದಾಗ್ತದೆ ಎಂಬ ನಂಬಿಕೆ ಇದೆ ಮತ್ತು ಉಳ್ಳವರು ಅಂದರೆ ಶ್ರೀಮಂತರು, ಸಿರಿವಂತರು ಬಡವರಿಗೆ ಸಹಾಯ ಮಾಡುವ ಸುದಿನವಾಗಿದೆ. ತಪ್ಪದೆ ಬಡವರಿಗೆ ಪ್ರತಿಯೊಬ್ಬರು ತಮ್ಮ ಕೈಯಲಾಗುವ ಸಹಾಯ ಮಾಡಿ ಅಂತ ತಿಳಿಸ್ತೇನೆ. ఈ పవిత్ర రంజాన్ చెప్తుంది, ఎవరు సాహుకారులు ఉన్నారు, ఎవరు పెద్ద అగర్భశీలు ఉన్నారు, పేదోనికి సహాయం చేయమని దానం చేయమని చెప్తుంది. ఆ దానం చేస్తే మనకు అల్లా మంచి చేస్తామంటే నమ్ముతున్నాం. అలాగనే ఇవాళ రోజు ఒక పేదోళ్ళు అనాథలతో చేయబట్టే తప్పని మేము అంతా చేయగలుగుతా. అలాగే పడుకుంటూ మీరంతా అలా మంచి చేయాలంట ఈ కేసు నిరాశంగా నేను కోరుకుంటూ, అక్కడే మీరేమి మీరు మేము అనుభవంగా ఈ చెప్తున్నా ఉన్నాం. మీరేం చెప్తారు నేను పాటించుకొని పోతాను. షాదీ మహల్ చేసి 30 పట్ల చేసి ఆస్తులు చేసి ఇప్పుడు షాదీ మహల్ కాంపౌండ్ నాశనం అది చేసి దర్గా అది చేసి ఇప్పుడు మళ్ళీ ఈ ఈద్గా ఆపోజిట్ ఒక దగ్గర గవర్నమెంట్ చెప్పంగా అది కూడా మనం ఈద్గాకే చెప్తున్నాను. ఆశీర్వాదాలు చెప్తున్నాను. ఏం చెప్తున్నాను తెలుసాను, ఆ పన్ను తెలుసాను. ఖండితంగా ఈ కేంద్రంలో మీరు నేను అందరూ జరపడాలి. ఏమేమి కష్టమో సుఖాన్ని నేను చెప్తూ మరోసారి ఈద్ చెప్తున్నాను. ಹಾಗೂ ಮುಸ್ಲಿಂ ಧರ್ಮಗುರುಗಳು ಮತ್ತು ಮುಸ್ಲಿಂ ಬಾಂಧವರ ಬೇಡಿಕೆಯಂತೆ ಉತ್ತಮ ಗುಣಮಟ್ಟದಲ್ಲಿ ಶಾದಿ ಮಹಲ್ ನಿರ್ಮಿಸಿಕೊಡಲಾಗಿದೆ. ಅಲ್ಪಸಂಖ್ಯಾತರ ಹಾಸ್ಟೆಲ್ ಕಟ್ಟಡ ನಿರ್ಮಾಣವಾಗಿದೆ. ಅತಿ ಶೀಘ್ರದಲ್ಲೇ ಉದ್ಘಾಟನೆ ಮಾಡಲು ಸಿದ್ಧವಾಗಿದೆ ಮತ್ತು ಕಬ್ರಸ್ತಾನ್ ಆವರಣದಲ್ಲಿ ಅಭಿವೃದ್ಧಿ ಕಾಮಗಾರಿ ಅವಶ್ಯಕತೆ ಇದೆ ಹಾಗೂ ಶಾದಿ ಮಹಲ್ ಆವರಣ ಜಾಗ ಸರ್ವೆ ನಡೆಸಿ ತಡೆಗೋಡೆ ನಿರ್ಮಾಣ ಮಾಡಲಾಗುವುದು ಹಾಗೂ ಈದ್ಗಾ ಮೈದಾನ ವಿಸ್ತರಣೆಗೆ 1/2 ಎಕರೆ ಜಮೀನು ಮಂಜೂರು ಮಾಡಲಾಗಿದೆ ಅಂತ ಭರವಸೆ ನೀಡಿ ಮತ್ತೊಮ್ಮೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ನಮಾಜ್ ಮಾಡಿದ್ರು. ನಂತರ ಗಣ್ಯರು ಮುಸ್ಲಿಂ ಬಂಧುಗಳಿಗೆ ಶುಭಾಶಯ ಕೋರಿದ್ರು. ಈದ್ಗಾಗಳಲ್ಲಿ ನಮಾಜ್ ಮಾಡಿದ ನಂತರ ಪಟ್ಟಣದ ಮುಸ್ಲಿಂ ಬಂಧುಗಳು ಪರಸ್ಪರ ಆಲಿಂಗನ, ಹಸ್ತಲಾಘವ ಮಾಡುವ ಮೂಲಕ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡ್ರು. ನಮಾಜ್ಗೆ ಬರುವಾಗ ಮುಸ್ಲಿಂ ಬಂಧುಗಳೆಲ್ಲರೂ ಒಟ್ಟುಗೂಡಿ ತಕ್ಬೀರ್ ಹೇಳ್ತಾ ಸಂತಸ ಪಟ್ಟರು. ಈ ಸಂದರ್ಭದಲ್ಲಿ ಚಿಮುಲ್ ಅಧ್ಯಕ್ಷ ವಿ ಮಂಜುನಾಥ ರೆಡ್ಡಿ, ಕೆಡಿಪಿ ಸದಸ್ಯ ಗುಂಟಿಗಾನಪಲ್ಲಿ ಮಂಜುನಾಥ್ ರೆಡ್ಡಿ, ಜಾಮಿಯಾ ಮಸೀದಿ ಧರ್ಮಗುರು ಮೌಲಾನ್ ಮಹಮ್ಮದ್ ರಿಯಾಜ್, ಪೊಲೀಸ್ ಇನ್ಸ್ಪೆಕ್ಟರ್ ಅಜಯ್ ಸಾರಥಿ, ಸಮುದಾಯದ ಮುಖಂಡರಾದ ಮನನ್, ನಿಜಾಮುದ್ದೀನ್ ಬಾಬು, ಜಾಮಿಯಾ ಮಸೀದಿ ಅಧ್ಯಕ್ಷ ಸಲೀಂ ಅಹಮದ್, ಮಾಜಿ ಅಧ್ಯಕ್ಷ ನಿಸಾರ್ ಅಹಮದ್, ಕೆಡಿಪಿ ಸದಸ್ಯ ರಿಜ್ವಾನ್ ಸಾಬ್, ಪುರಸಭಾ ಮಾಜಿ ಸದಸ್ಯರಾದ ಕೋಡಿಕೊಂಡ ನೂರುಲ್ಲಾ, ಜಬೀವುಲ್ಲಾ, ಹಸೀನಾ ಮನ್ಸೂರ್, ನಾಮನಿರ್ದೇಶನ ಸದಸ್ಯ ಅನ್ಸರ್ ಬಾಸಾ, ಮಾಜಿ ಸದಸ್ಯ ಆರಿಫ್, ಹಿರಿಯ ಮುಖಂಡರಾದ ಬಶೀರ್ ಸಾಬ್, ಮಾಲಿಕ ಕಲಿಮುಲ್ಲಾ, ತಿಮ್ಮಸಂದ್ರ ಅನ್ಸಾರ್, ಮುನೀರ್ ಹಜರತ್, ಚೋಟು, ಗಾರ್ಮೆಂಟ್ ಜಾಕೀರ್, ಕಾಂಗ್ರೆಸ್ ಪಟ್ಟಣ ಅಧ್ಯಕ್ಷ ವಾಸಿಂ ಖಾನ್, ಉಪಾಧ್ಯಕ್ಷ ಶಬ್ಬೀರ್, ಫೈರೋಜ್, ಆಸಿಫ್ ಸೇರಿದಂತೆ ಅನೇಕ ಗಣ್ಯರು, ಸಾವಿರಾರು ಮುಸ್ಲಿಂ ಬಾಂಧವರು ಉಪಸ್ಥಿತರಿದ್ದರು. ವರದಿ ಸುಬ್ಬು, ಭಾಗ್ಯನಗರ.